ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ಚಾನಲ್ ಮತ್ತೊಂದು ವಿಡಿಯೋಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ SSLC ಫಲಿತಾಂಶ 2024 ಕರ್ನಾಟಕದ ರಿಸಲ್ಟು ಯಾವಾಗ ಬರುತ್ತೆ, ಅದನ್ನು ಬೇಗನೆ ಎಲ್ಲರಿಗೂ ರಿಸಲ್ಟ್ ಬರಲಿಕ್ಕೆ ಎಷ್ಟು ಗಂಟೆಗೆ ಬರುತ್ತೆ, ಯಾವ ಡೇಟಿಗೆ ಬರುತ್ತೆ, ಮತ್ತು ಬೇಗ ಚೆಕ್ ಮಾಡಲಿಕ್ಕೆ ಯಾವ ಲಿಂಕ್ನ ಉಪಯೋಗಿಸ್ಬೇಕು ಮತ್ತು ಏನೇನು ಮಾಡಬೇಕು ಅಂತ ಎಲ್ಲ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಹಾಗಾಗಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಎಲ್ಲಿ ಕೂಡ ಸ್ಕಿಪ್ ಮಾಡಬೇಡಿ. ನೀವು ವಿಡಿಯೋನ ನೋಡಿದರೆ ಬೇರೆ ವಿಡಿಯೋ ನೋಡೋ ಅವಶ್ಯಕತೆ ಬರೋದಿಲ್ಲ ಮತ್ತು ಯಾವ ಡೇಟಿಗೆ ಬರುತ್ತೆ, ಯಾವಾಗ ನೋಡಬೇಕು ಅಂತ ಹೇಳಿ ನಿಮಗೆ ಕಂಪ್ಲೀಟಾಗಿ ವಿಚಾರ ಗೊತ್ತಾಗುತ್ತೆ. ಮತ್ತು ಸುಮ್ಮನೆ ನೀವು ಟೆನ್ಷನ್ ಪಡೋ ಅವಶ್ಯಕತೆ ಏನೂ ಇರೋದಿಲ್ಲ. ಹಾಗಾಗಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನೀವು ನೋಡ್ತಿರ್ಬೋದು, ಇವತ್ತು ಅಂದರೆ ಮೇ ತಿಂಗಳಲ್ಲಿ ರಿಸಲ್ಟ್ ಬರುತ್ತೆ ಅಂತ ಹೇಳ್ತಾರೆ. ಮೇ 8ಕ್ಕಂತೂ ಖಂಡಿತವಾಗೂ ಬರೋದಿಲ್ಲ. ಯಾಕಂದರೆ ಮೇ 8ಕ್ಕೆ ಏನು ಕೆಲಸಗಳು ಮುಂದುವರೆದಿರೋದಲ್ಲ, ಅಂದರೆ ಇನ್ನು ಕೆಲಸಗಳು ರಿಸಲ್ಟ್ ಬರುವಂಥ ಸಾಧ್ಯತೆಗಳು ತುಂಬ ಕಡಿಮೆ ಇದೆ. 8ನೇ ತಾರೀಕು 9 ಇಲ್ಲ 10ಕ್ಕೆ ಮೇ 9 ಇಲ್ಲ 10ಕ್ಕೆ ರಿಸಲ್ಟ್ ಬರೋ ಚಾನ್ಸ್ ತುಂಬಾ ಇದೆ. ಅದರಲ್ಲೂ ಮೇ 9 ಅಂತೂ 90% ಫಿಕ್ಸ್ ಅಂತ ತಿಳ್ಕೊಂಬಿಡಿ. ಮೇ 9 ಎಷ್ಟು ಗಂಟೆಗೆ ಬರುತ್ತೆ ಅಂದರೆ, ನೀವು ಸಾಮಾನ್ಯವಾಗಿ ನೋಡ್ಬೋದು ಎಲ್ಲ ರಿಸಲ್ಟ್ ಕೂಡ 11 ಗಂಟೆಗೆ ಫಿಕ್ಸ್ ಬರುತ್ತೆ. ಆದರೆ 10ವರೆಗೆ 11 ಗಂಟೆ ಅಂತ ಹೇಳಿ ಡಿಕ್ಲೇರ್ ಮಾಡಿ 10ವರೆಗೆ ರಿಸಲ್ಟ್ನ ಡಿಕ್ಲೇರ್ ಮಾಡಿರ್ತಾರೆ. ಹಾಗಾಗಿ ನೀವು ಜಲ್ದಿ ನೋಡಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ, ಕರ್ನಾಟಕ KAR results.nic.in ಅಲ್ಲಿ ಹೋಗಿ ನೋಡಿದರೆ, ವೆಬ್ಸೈಟ್ ಓಪನ್ ಮಾಡಿದರೆ ನಿಮಗೆ ಈಗ PUC ರಿಸಲ್ಟ್ ತೋರಿಸುತ್ತೆ. ಅಂದರೆ ಮೇ 9 11 ಗಂಟೆಗೆ ನೀವೇನಾದರೂ ನೋಡಿದರೆ ರಿಸಲ್ಟ್ ಬಿಟ್ಟಿದ್ರು ಅಂದರೆ ಜಲ್ದಿ ಆ ವೆಬ್ಸೈಟಲ್ಲಿ ಸಿಗುತ್ತೆ. ಮತ್ತು ಒಂದೊಂದು ಸಲ ಸರ್ವರ್ ಬ್ಯುಸಿಯಾಗಿರುತ್ತೆ. ಹಾಗಾಗಿ 10ವರೆ ಅಂದರೆ ರಿಸಲ್ಟ್ ಬಿಟ್ಟ ತಕ್ಷಣ ಸ್ವಲ್ಪ ಬ್ಯುಸಿ ಬಂದಿರುತ್ತೆ ಸರ್ವರು. ಅದಾದಮೇಲೆ ಚೆಕ್ ಮಾಡಬೇಕಾಗುತ್ತೆ. ನೀವು ಮೇ 9ಕ್ಕೆ ಬರುತ್ತೆ, ಇಲ್ಲಾಂದರೆ ಮೇ 10ಕ್ಕೆ ಬರುತ್ತೆ. ರಿಸಲ್ಟ್ಸ್ ಬಂದು ಕೂಡ ನಾನು ಕೊಟ್ಟಿರೋ ಡಿಸ್ಕ್ರಿಪ್ಷನ್ನಲ್ಲಿರೋ ಲಿಂಕ್ನ ಓಪನ್ ಮಾಡಿದ ತಕ್ಷಣ ನಿಮ್ಮದು ರಿಸಲ್ಟು ನಿಮಗೆ ತೋರಿಸುತ್ತೆ. ಮತ್ತು ಅಲ್ಲಿ ಹೋಗಿ ನೀವು ನಿಮ್ಮದು ಏನು ರಿಜಿಸ್ಟ್ರೇಷನ್ ನಂಬರು, ಡೇಟ್ ಆಫ್ ಬರ್ತ್ ಎಲ್ಲ ಕೇಳುತ್ತೆ. ಅದನ್ನೆಲ್ಲ ಅಪ್ಲೈ ಮಾಡಿದ ತಕ್ಷಣ ನಿಮಗೆ ರಿಸಲ್ಟ್ಸು ತಕ್ಷಣವೇ ಗೊತ್ತಾಗ್ಬಿಡುತ್ತೆ. ಸರ್ವರ್ ಬ್ಯುಸಿ ಇರುತ್ತೆ ಸ್ಟಾರ್ಟಿಂಗು, ಎಲ್ಲರೂ ನೋಡ್ತಿರ್ತಾರಲ್ಲ, ಆವಾಗ ಸ್ವಲ್ಪ 5 ನಿಮಿಷ 10 ನಿಮಿಷ ಲೇಟ್ ಆಗ್ಬೋದು ಅಷ್ಟೇ. ಇಷ್ಟು ಹೇಳಿ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ವಂದೇ ಮಾತರಂ.